ಬಂದರು ಸರ್ವೆ ಕಾರ್ಯವನ್ನ ಖಂಡಿಸಿ ಸಮುದ್ರಕ್ಕೆ ಹಾರಿದ್ದಾರೆ ಮಹಿಳೆಯರು. ಸಮುದ್ರಕ್ಕೆ ಹಾರಿದ ಒಬ್ಬ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ನೀರಿಗೆ ಬಿದ್ದು ಅಸ್ವಸ್ಥಗೊಂಡಂತ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹೊನ್ನಾವರದ ಕಾಸರಕೋಡ ಬಳಿ ನಡೆದಿರುವಂತಹ ಘಟನೆ ಇದು. ಅಲ್ಲಿಯೇ ಜನ ಮೀನುಗಾರಿಕೆಯನ್ನೇ ನಂಬಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡು ಟೊಂಕ ಗ್ರಾಮದಲ್ಲಿರುವಂತಹ ಬಂದರು ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ಆ ಜಿಲ್ಲಾಡಳಿತ ಕಾರ್ಯಕ್ಕೆ ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹಿತ ಸುಮಾರು 4,000 ರಿಂದ 5,000ಕ್ಕೂ ಹೆಚ್ಚಿಗೆ ಜನರು ಈ ಕಾಸರಗೋಡು ಬಂದರಿನಲ್ಲಿ ಬಂದಿದ್ದರು. ಈಗ ಸುಮಾರು 20 ರಿಂದ 25 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ದೃಶ್ಯದಲ್ಲಿ ನೋಡಬಹುದು ಆಂಬ್ಯುಲೆನ್ಸು ಮತ್ತು ಬಸ್ಗಳನ್ನು ಸಹಿತ ತಂದಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಯಾರು ಪ್ರತಿಭಟನೆಗೆ ಬರ್ತಾರೆ ಅವ್ರನ್ನೆಲ್ಲರನ್ನೂ ಸಹಿತ ಕರೆದೊಯ್ಯುವಂಥ ಕೆಲಸವನ್ನು ಸಹಿತ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆಗೆ ಈ ಕಾಸರಗೋಡು ಟೊಂಕದಲ್ಲಿ ಬಂದರು ಮಂಜೂರಾಗಿ ಸುಮಾರು 15 ವರ್ಷ ಕಳೆದಿದೆ. ಯಾಕಂದರೆ 2010ರಲ್ಲಿ ಈ ಕಾಸರಗೋಡು ಟೊಂಕದಲ್ಲಿ ಬಂದರು ಮಂಜೂರಾಗಿತ್ತು. ಆದರೆ ಇದುವರೆಗೂ ಸಹಿತ ಕೇವಲ ಸರ್ವೆ ಕಾರ್ಯನೇ ಮುಗಿದಿಲ್ಲ. ಯಾಕಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಬಂದರುಗಳಿದ್ದಾವೆ. 5 ಬಂದರುಗಳ ಪೈಕಿ ಇದುವರೆಗೂ ಒಂದೇ ಒಂದು ಬಂದರನ್ನು ಸಹಿತ ಸರ್ವೆ ಕಾರ್ಯ ಮುಗಿದಿಲ್ಲ. ಆದರೆ ಅದರ ಜೊತೆಗೆ ಅಲ್ಲಿ ನಿರ್ಮಾಣ ಕಾರ್ಯವೂ ಸಹಿತ ಆರಂಭವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಈ ವರ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದರು ನಿರ್ಮಾಣ ಕಾರ್ಯ ಆರಂಭ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ವೆ ಕಾರ್ಯವನ್ನು ಸಹಿತ ಮಾಡಲು ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಸಹಕಾರವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿರುವಂತಹ ಜನರು ಈಗ ನೀವು ನೋಡ್ತಾ ಇದ್ದೀರ, ಬೀಚಿಗೆ ಹಚ್ಚಿಕೊಂಡೇ ಮನೆಗಳಿದ್ದಾವೆ. ಸುಮಾರು 100 ಜನರು ತಮ್ಮ ಮನೆಗಳನ್ನು ಕಳೆದುಕೊಳ್ತೀವಿ. ಅಷ್ಟೇ ಅಲ್ಲದೆ ಇದು ಮೀನುಗಾರಿಕೆ ಕಡಲ ತೀರ ಆಗಿರುವ ಹಿನ್ನೆಲೆಯಲ್ಲಿ ನಾವು ಮೀನುಗಾರಿಕೆ ಎಲ್ಲಿಗೆ ಮಾಡೋದು, ಎಲ್ಲಿಗೆ ನಾವು ಮೀನುಗಾರಿಕೆ ನೆಕ್ಸ್ಟ್ ಮಾಡೋದು, ಮತ್ತು ನಾವು ಮೀನುಗಾರಿಕೆ ನಂಬಿಯೇ ಜೀವನ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಮೀನುಗಾರಿಕೆ ಒಂದು ವೇಳೆ ಸಿಗದೇ ಇದ್ದರೆ ಮುಂದೆ ಯಾವ ರೀತಿಯಾದಂತಹ ಜೀವನ ಮಾಡಬೇಕು ಎಂಬುದು ಸಹಿತ ಸ್ಥಳೀಯರ ಪ್ರಶ್ನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲರೂ ಸಹಿತ ಬಹಳಷ್ಟು ಬೆಳಗ್ಗೆಯನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇನ್ನೊಂದು ಕಡೆಗೆ ಪೊಲೀಸರು ಇವರು ವಿರೋಧ ವ್ಯಕ್ತಪಡಿಸುವುದನ್ನು ಹತ್ತಿಕ್ಕಲು ಎಲ್ಲರ ರೀತಿಯಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೂ ಸಹಿತ ಯಾರೂ ಸಹಿತ ತಮ್ಮ ಪ್ರತಿಭಟನಾ ಸ್ಥಳದಿಂದ ಹೋಗಿಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು ಇದೇ ರೀತಿಯಾಗಿ ಸುಮಾರು 1.5-2 ಕಿಲೋಮೀಟರ್ ಈ ಬೀಚ್ ಇದೆ. ಈ ಎಲ್ಲ ಕಡೆಗೂ ಸಹಿತ ಇದೇ ರೀತಿಯಾದ ಗುಂಪಾಗಿ ನಿಂತುಬಿಟ್ಟು ತಮ್ಮ ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಇಲ್ಲಿರುವಂಥ ಜನರು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಕೇವಲ ಪುರುಷರು ಯುವಕರು ಅಷ್ಟೇ ಅಲ್ಲ, ಬೆಳಗ್ಗೆಯಿಂದ ಮಹಿಳೆಯರು ಸಹಿತ ಈ ಪ್ರತಿಭಟನಾ ಸ್ಥಳದಲ್ಲಿ ಬಂದಿದ್ದರು. ಅಷ್ಟೇ ಅಲ್ಲದೆ ಚಿಕ್ಕ ವಿದ್ಯಾರ್ಥಿಗಳು ಸಹಿತ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದುಬಿಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲರ ಅಳಲು ಒಂದೇ ಆಗಿತ್ತು. ಏನಂದರೆ ಇಲ್ಲಿರುವಂಥ ಕಾಸರಗೋಡು ಟೊಂಕದಲ್ಲಿ ಸರ್ವೆ ಕಾರ್ಯವನ್ನು ಇಂದಿಗೆ ನಿಲ್ಲಿಸಬೇಕು ಮತ್ತು ಇಲ್ಲಿ ಟೊಂಕದಲ್ಲಿ ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ನಿರ್ಮಾಣ ಆಗಬಾರದು ಎಂಬುದು ಇಲ್ಲಿ ಸ್ಥಳೀಯರ ಆಕ್ರೋಶವಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೆ, TV9 ಕಾರವಾರ.